ಅದೇ ನೀವು ಸುಮ್ಮನಿದ್ರೆ ಹಿಂಗಿರೋದೇ. ಬೇರೆನಾ? ಹೋಗೋಣ ನಾವು ಬೇರೆ ಮನೆಗೆ ಹೋದ್ರೆ ಆರಾಮಾಗಿಬ್ರು ಹೆಂಗಿರ್ಬೋದು. ನೀವು ದುಡಿಯೋ ಸಂಬಳಕ್ಕೆ ಸಾಕು. ಒಂದಿನ ಸಾರು ಮಾಡಿದ್ರೆ 2 ದಿನ ಆಗುತ್ತೆ, ನಿಮ್ಮದಿಯಾಗಿರ್ಬೋದು. ಬೇರೆ ಹೋಗೋಣ ಕಣ್ರಿ. ಇವರು ಬರೇನ ನಿಮ್ಮ ಅತ್ತಿಗೆ ಅದು ಇದು ಹೇಳೋದೇ ಆಗುತ್ತೆ. ಅವರು ಎಲ್ಲರಿಗೂ ಬುದ್ಧಿ ಹೇಳೋದೇನೆ. ನಾನೇನೇ ಅಂದ್ರೆ ಈ ಮನೆಯಾಗಿರೋದಕ್ಕೆ ಇಷ್ಟಪಡಲ್ಲ. ಹೋಗೋಣ. ಬೇರೆ ಹೋದ್ರೆ ಯಾವುದಿರೋದಿಲ್ಲ. 2 ದಿವಸ ಸುಧಾರಿಸು. ನೀನು ನಮ್ಮ ಮನೇಲಣ್ಣಗೂ ಯಾವುದಾದ್ರೂ ಒಂದು ಹೆಣ್ಣು ಮದುವೆ ಮಾಡಿ ಆಮೇಲೆ ಬೇಕಾದರೆ ನಾವು ಬೇರೆ ಹೋಗೋಕ್ಕಾಗುತ್ತೆ. ಅವನು ಮದುವೆ ಆಗಲಿ. ಅಯ್ಯೋ ಅಯ್ಯಪ್ಪಂದ ಇವಾಗ ಸಮಸ್ಯೆ ಆಗಿರೋದು. ಯಾವಾಗ್ಲೂ ನೋಡ್ರಿ, ನೀವು ಇಲ್ದಾಗ ನನಗೆ ಇರೋಕ್ಕಾಗಲ್ಲ. ಅವ್ರ ಮೊದಲೇ ಹೆಂಡ್ತಿ ಯಾರೂ ಇಲ್ಲ, ಏನಿಲ್ಲ. ಈ ಅಕ್ಕನೂ ಇರಲ್ಲ, ಎಲ್ಲ ಹೋಗಿರುತ್ತೆ. ಅಯ್ಯಪ್ಪ ಒಬ್ಬನೇ ಇರ್ತಾನೆ. ನಾನು ಒಂದೊಂದು ಸತಿ ಒಬ್ಬಳೇ ಇದ್ದಾಗ ಮಾತಾಡ್ಸಕ್ಕೆ ಬರ್ತಾರೆ. ನನಗೊಂಥರ ಭಯ ಆದಂಗೆ ಆಗುತ್ತೆ. ಅದಕ್ಕೆ ಇಲ್ಲಿ ಇರೋಕ್ಕಾಗಲ್ಲ ನನಗೆ. ಅವರು ಸರಿ ಇಲ್ಲ. ಅವ್ರಿಗೆ ಇವಾಗ ಹೆಂಡ್ತಿ ಬೇರೆ ಇಲ್ಲದಕ್ಕೂ ಅದಕ್ಕೂ ನನಗೆ ಒಬ್ಬಳೇ ಇರೋಕ್ಕಾಗಲ್ಲ ಮನೆಯಾಗೆ. ನನಗೆ ಇಲ್ಲಿ ಇರೋಕ್ಕಾಗಲ್ಲ. ಅವ್ರ ಥರ ದೃಷ್ಟಿಯಲ್ಲಿ ನೋಡ್ತಾರೆ ನನ್ನ. ಅಂಥವ್ನಲ್ಲ ಕಣೆ ಅವನು. ಸುಮ್ಮನೆ ಏನಕ್ಕೆ ಮಾತಾಡ್ತೀಯ? ಇಲ್ಲ ರೀ, ಅವ್ರ ಬಗ್ಗೆ ಇನ್ನೂ ನಿಮಗೆ ಗೊತ್ತಿಲ್ದಲ್ಲೇ ಸುಮ್ಮನೆ ನಾನು ಹೇಳೋಕ್ಕಾಗಲ್ಲ. ನಾನು ಸುಮ್ಮನೆ ಹೇಳ್ತೀನಿ ಅಂದ್ಕೊಂಡಿದ್ರಾ? ನಿಮ್ಮ ಅಣ್ಣ ಹೆಂಗೆ ನನ್ನ ಒಂಥರ ದೃಷ್ಟಿಯಲ್ಲಿ ನೋಡ್ತಿರ್ತಾರೆ. ನಿನ್ನೆ ಯಾರೂ ಇರಲಿಲ್ಲ, ನಾನು ಒಬ್ಬಳೇ ಇದ್ದೀನಿ ಮನೇಲಿ. ರೂಮಲ್ಲಿ ಕೂತ್ಕೊಂಡಿದ್ದೀನಿ, ರೂಮ್ ಒಳಗೆ ಬಂದುಬಿಟ್ರು. ನನಗೆ ಒಂಥರ ಭಯ, ಕೈಕಾಲೆಲ್ಲ ನಡುಗ್ತಾ ಇದ್ದಾವೆ. ಏನು ಮಾಡೋಣಪ್ಪ. ಇವಕ್ಕ ನೋಡಿದ್ರೆ ಮಗುನ ನೆಗಡೆ ಕೆಮ್ಮಾಗೈತೆ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೈತೆ. ಗಿಜ್ಜಿಮ್ಮೇನೂ ಇಲ್ಲ, ಯಾರೂ ಇಲ್ಲ. ಏನು ಮಾಡಬೇಕು ನಾನು? ಏನು ಮಾಡೋಣಪ್ಪ ಅನ್ನಿಸ್ತಾ ಇತ್ತು. ಏನು ಮಾಡಬೇಕು ಅನ್ಸೋದು ನನಗಂತೂ. ಏನೇ ಮೇಣ ಹಂಗೆ ಹೇಳ್ತಾ ಇದೆಯಾ? ಏನು ನನ್ನ ತಮ್ಮನ ಹತ್ರ ಒನಿಲ್ಲ ಏನೋ ಅವಳು ಹಂಗೆ ಹೇಳ್ತಾ ಇರೋದು? ಅಕ್ಕ, ನಮ್ಮ ಮನೇಲಿ ನನಗೆ ಫಸ್ಟ್ ಮದುವೆ ಮಾಡ್ಬೇಕು ಕಣೆ. ನನ್ನ ಹೆಂಡ್ತಿ ಒಬ್ಬಳೇ ಇದ್ಲಂತೆ. ಅವಳ ಮೇಲೆ ಕಣ್ಣು ಹಾಕಿದ್ನಂತೆ ಅವನು. ಏನೇನೋ ಒಂಥರ ನೋಡಿದ್ನಂತೆ, ಒಂಥರ ಮಾತಾಡಿದ್ನಂತೆ. ಅದಕ್ಕೆ ಇಲ್ಲಿ ಇರೋಕ್ಕಾಗಲ್ಲ ನನಗೆ, ಬೇರೆ ಮನೆ ಮಾಡ್ಕೊಂಡು ಹೋಗೋಣ ಅಂತೇಳಿ ಹೇಳ್ತಾ ಇದ್ದಾಳೆ. ನಮ್ಮ ಮನೇಲನ ಬಗ್ಗೆ ಹಂಗೆಲ್ಲ ಮಾತಾಡಬೇಡ. ಒನಿಲ್ಲ, ನಿನ್ನ ಹೆಂಡ್ತಿಗೆ ಹೇಳು, ಯಾರ ಥರನ ಅಲ್ಲ ಅವನು. ಹಂಗೆ ಮಾಡೋ ಅಂಥವ್ನಲ್ಲ ಅವನು. ಅವ್ನ ಮದುವೆನೇ ಬೇಡ ನನಗೆ, ನಾನು ಹಿಂಗೆ ಇದ್ಬಿಡ್ತೀನಿ ಅಂತಾನೆ. ಸುಮ್ಮನೆ ಏನೇನೋ ಹುಟ್ಟಿಸ್ಕೊಂಡು ಮಾತಾಡಬೇಡ ಕಣೆ. ಹಂಗೆ ಹುಟ್ಟಿಸ್ಕೊಂಡು ಹೇಳೋದು ನೀನು? ಹೆಂಗೆ ಜಿಮ್ಮೆ ಏನು ಹೇಳ್ತಾ ಇದ್ದಾಳೆ? ಮನಿಲ ಏನೋ ಒಂಥರ ದೃಷ್ಟಿಲಿ ನೋಡಿದ್ನಂತೆ. ಇವಳಿಗೆ ಮನೇಲಿ ಇರೋಕ್ಕಾಗಲ್ಲಂತೆ, ಅದಕ್ಕೆ ಬೇರೆ ಹೋಗೋಣ ಅಂತ ಹೇಳ್ತಾ ಇದ್ದಾಳಂತೆ. ಬೇರೆ ಹೋಗೋದಕ್ಕಾಗಿ ನಮ್ಮ ಮನಿಲನ ಮೇಲೆ ಹುಟ್ಟಿಸ್ಕೊಂಡು ಇಲ್ಲೂ ಸಲ್ಲದೆಲ್ಲ ಹೇಳ್ತಾ ಇರೋದು ಇವಳು. ಹಿಂಗೆ ಮಾತಾಡ್ತಾ ಇದ್ದಾಳೆ ನೋಡು. ಅಲ್ಲ ಹಿಂಗೆ ಮಾತಾಡೋದು? ಹಂಗೆಲ್ಲ ಹೇಳ್ಬಾರ್ದು ಒಬ್ರ ಬಗ್ಗೆ. ನೀನು ಸ್ವಲ್ಪ ಅರ್ಥ ಮಾಡ್ಕ. ಹಿಂಗೆ ಹೇಳಿದ್ರೆ ಏನು ಅಂತ ಹೇಳಿ ಸ್ವಲ್ಪ ಯೋಚನೆ ಮಾಡಿ ಮಾತಾಡು. ಅಂಥವನ್ನೆಲ್ಲ ಯಾರನ್ನ ಬೇಕಾದ್ರೂ ಮಾತಾಡು, ಅವನು ಮಾತ್ರ ಅನ್ಬೇಡ ನೀನು. ವೀಣಾ, ಹಂಗೆಲ್ಲ ಮಾತಾಡಬೇಡ ಅನಿಲನ ಬಗ್ಗೆ. ಅನಿಲನ ಬಗ್ಗೆ ಗೊತ್ತಿಲ್ದಲ್ಲೇ ಮಾತಾಡ್ತೀಯ. ನಾನು ಸುಮ್ಮನೆ ಹೇಳೋಕ್ಕಾಗುತ್ತಾ ನಿಮಗೆ? ನೀವೇನೇ ಅಂದ್ರೆ ನಂಬಲ್ಲ ಬಿಡ್ರಿ. ಅದಕ್ಕೆ ಮತ್ತೆ ನಮ್ಮ ಪಾಡಿಗೆ ನಾವು ಸುಮ್ಮನೆ ಬೇರೆ ಹೋಗ್ತೀವಿ. ಯಾರೂ ಇಲ್ಲ ಮನೆಯಲ್ಲಿ. ಅವ್ರೊಂಥರ ನನ್ನ ದೃಷ್ಟಿಯಲ್ಲಿ ನೋಡ್ತಾರೆ. ನನಗೊಂಥರ ಅನ್ಸೋದು. ಅಲ್ಲ, ರೂಮ್ ಒಳಗಡೆ ಇದ್ದೀನಿ, ರೂಮ್ ಒಳಗಡೆ ಅವ್ರು ಬಂದರು ಅಂದರೆ ಅವ್ರು ಯಾವ ದೃಷ್ಟಿಯಲ್ಲಿ ಬಂದಿರ್ಬೋದು ಹೇಳ್ರಿ? ಏನು ಅನ್ಕೊಂಡು ಬಂದಿರ್ಬೋದು ಅವರು? ಏನೆಲ್ಲ ಯೋಚನೆ ಮಾಡಿದ್ರೋ ಏನೋ, ಯಾಕೆ ಬಂದರು ಅಂತೇಳಿ ನಿನಗೆ ಗೊತ್ತಿಲ್ಲ. ಅವರು ಯಾಕೆ ಬಂದವ್ರೆ ಅಂದರೆ ನೋಡು, ಇದಕ್ಕೇನೆ ನನಗೆ ಗೊತ್ತು ಯಾಕೆ ಬಂದರು ಏನು ಎತ್ತ ಅಂತೇಳಿ. ಅವರು ಮಾಡೋ ಇದಕ್ಕೆ ನನಗಂತೂ ಬೇಜಾರಾದಂಗೆ ಆಗುತ್ತೆ. ಒಂಥರ ನನ್ನ ಹಿಂಗೆ ನೋಡ್ತಾ ಇರ್ತಾರೆ. ಏನೇನೋ ನನ್ನ ಮೇಲೆ ಹಿಂಗೆ ಅಂಬೋದು. ನಾನು ಹೋಗ್ತಾ ಇದ್ದರೆ ನನ್ನ ರೂಮ್ ಒಳಗಡೆ ಇದ್ದಾಗ ಬರೋದು, ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಅವರು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಿಲ್ಲ. ನೋಡ್ಗಿರ್ಜಿಮ್ಮ, ಹಿಂಗೆ ಮಾಡಿದ್ರೆ ಸರಿನೇ? ನೀನೇ ಹೇಳು, ಹಂಗೆ ಮಾಡ್ಬೋದಾ ಅವನು? ಅದಕ್ಕೆ ಮತ್ತೆ ಅವಳು ಬೇರೆ ಹೋಗೋಣ ಅಂತ ಹೇಳ್ತಾ ಇರೋದು. ಆಯ್ತು ಹೋಗ್ರಪ್ಪ. ಬೇರೆ ಮನೆ ಮಾಡ್ಕೊಂಡು ಬೇರೆನೇ ಇರ್ರಿ, ಹೋಗ್ರಿ. ಅಯ್ಯೋ, ನೀನು ಹಿಂಗೆಲ್ಲ ಮಾತಾಡಬಾರ್ದು ಇವಳೆ. ವೀಣಾ, ಹುಟ್ಟಿಸ್ಕೊಂಡು ಅವನ ಬಗ್ಗೆ ಸುಮ್ಮನೆ ಇಲ್ಲದ ಅಪರಾಧ, ಅವನ ಮೇಲೆ ಇಲ್ಲದ್ದು ಅಪರಾಧ ಮಾಡ್ತೀಯಲ್ಲ, ಗೊತ್ತಾಗಲ್ವೇ? ಬೇಕಾದ್ರೆ ನಾ ಬೇರೆ ಹೋಗ್ತೀವಿ, ಮನೆಯಾಗ ಇರಲ್ಲ ಅಂತೇಳಿ ಡೈರೆಕ್ಟಾಗಿ ಹೇಳು, ಹೋಗು. ಯಾರು ಬೇಡ ಅಂಬಲ್ಲ, ಹೋಗಿರ್ಲೇಳು ಬಿಡು ಗಿರ್ಜಿಂಬೆ. ಅಲ್ಲ, ಹೋಗಿರ್ಲೇಳು, ಆದರೆ ಹಿಂಗೆ ಹುಟ್ಟಿಸ್ಕೊಂಡು ಹೇಳ್ಬಾರ್ದು. ಅಲ್ಲ, ಅವನ ಮೇಲೆ ಹುಟ್ಟಿಸ್ಕೊಂಡು ಹೇಳ್ತಾ ಇದೆಯಲ್ಲ, ಥೂ ನಂಗೆ ಮಾಡೋ ಅಂತಾನಲ್ಲ, ಅವ್ನು ನೊಂದರ ಭಯ ಕೂಳ ಬೀಳಬೇಕು. ಬಿಡ್ರಿ ಅಕ್ಕ, ಇವಾಗ ನಂದು ತಾನೇ ತಪ್ಪು, ನಾನು ಹುಟ್ಟಿಸ್ಕೊಂಡು ತಾನೇ ಹೇಳ್ತಾ ಇದ್ದೀನಿ. ಸರಿ ಆಯ್ತು ಬಿಡ್ರಿ, ಹೋಗ್ಲಿ. ನಾನು ಹಿಂಗೆಲ್ಲ ಹೇಳ್ತಾನೆ ಇರಲಿಲ್ಲ. ಹುಟ್ಟಿಸ್ಕೊಂಡು ಹೇಳಾಗಿದ್ರೆ ಸುಮ್ಮನೆ ಆಗ್ತಿದ್ದೆ. ಅವ್ರು ಮಾಡಿರೋದನ್ನೇ ನಾನು ಹೇಳ್ತಾ ಇರೋದು. ಯಾಕೆ ಇತ್ತೀಚೆ ಸಿಡಿ ಅಂತಾಳೆ ಕಣೆ ಇವಳು. ಮನೆಯಾಗೆ ಆ ಹುಡುಗಿ ಶ್ರೀದೇವಿ ಯಾವತ್ತು ಅನ್ಸಿರೋನು ಹಂಗೆ ಸಿಟ್ಟು ಆಗ್ತಿರ್ತಾಳೆ. ಯಾಕೆ? ನಿನಗೇನು ಕಮ್ಮಿ ಆಗೈತಿ? ಅವಳು ನಮ್ಮ ಅನಿಲಣ್ಣನ ಮೇಲೆ ಏನೇನೋ ಹುಟ್ಟಿಸ್ಕೊಂಡು ಹೇಳ್ತಾ ಇದ್ದಾಳೆ. ನನ್ನ ಹಂಗೆ ನೋಡ್ತಾನೆ, ಹಿಂಗೆ ನೋಡ್ತಾನೆ, ಅವ್ನಿಗೆ ಮದುವೆ ಮಾಡಬೇಕು, ಮದುವೆ ಇಲ್ಲದಕ್ಕೆ ನನಗೆ ಯಾವ ಥರ ದೃಷ್ಟಿ ಹೆಂಗೆ ನೋಡ್ತಾನೆ ಅಂತ ಹೇಳ್ತಾ ಇದ್ದಾಳೆ. ಹಂಗೆಲ್ಲ ಹೇಳೋಕೆ ನಾಚಿಕೆ ಆಗಲ್ವೇ ನಿನಗೆ? ನಮ್ಮ ಅನಿಲಣ್ಣನ ಬಗ್ಗೆ ಮಾತ್ರ ನೀನು ಹಂಗೆ ಹೇಳ್ಬೇಡ ನೋಡಿ, ಹೇಳಿರ್ತೀನಿ. ಅಲ್ಲ ಗಿರ್ಜಿಂಬೆ, ಇರೋದನ್ನೇ ಹೇಳ್ತಾ ಇರೋದು ಅವಳು. ಇಲ್ಲದ ನನ್ನ ಹೆಂಡ್ತಿ ಸುಮ್ಮನೆ ಹುಟ್ಟಿಸ್ಕೊಂಡು ಹೇಳೋಕ್ಕಾಗುತ್ತೆ? ಇಲ್ಲೋಡಿಲಿ, ನನ್ನ ಮನಿಲ್ಲ. ಇಲ್ಲೋಡು, ನಮ್ಮ 3 ಮಕ್ಕಳಾಗೆ ನಮ್ಮ ಮನಿಲ್ ಅಂತಾನೆ ಯಾವನೂ ಇಲ್ಲ. ಸುಮ್ಮನಿರ. ಅವನಂಗೆ ಮಾಡೋ ಅಂತಾನಲ್ಲ ಕಣ.
ನಿನ್ನ ತಮ್ಮ ನಿಮ್ಮ ಅಣ್ಣನ ಬಗ್ಗೆ ಗೊತ್ತಿದ್ರು ಹೇಳ್ತೀಯ? ಓ ಸುಮ್ಮನೆ ಮಾತಾಡಬೇಡ. ಇವಳು ಏನೋ ಒಂದು ಹುಟ್ಟಿಸ್ಕೊಂಡು ನವ ಮಾಡ್ಕೊಂಡು ಹೋಗ್ತಾಳೆ ಅಷ್ಟೇನೆ. ಯಾಕೆ ಹೋಗ್ತಾಳೆ ಹೇಳಪ್ಪ, ಚೆನ್ನಾಗಿರ್ಬೋದಾಗಿತ್ತು ಅಂತಾರೆ ಅಂತೇಳಿ ಯಾವ್ದಾನ ಒಂದು ಹುಟ್ಟಿಸ್ಕೊಂಡು ಕೆದಿಕೊಂಡು ಹೋಗೋಕ್ಕಾಗಿನ ಅಷ್ಟೇನೆ. ಸರಿ ಆಯ್ತು ಬಿಡು ಶ್ರೀದೇವಿ, ಹೋಗ್ಲೇಳು. ಹೋಗಿ ಬೇರೆ ಇರ್ಲೇಳು, ಸುಮ್ಕಿರು. ಇರ್ತೀವತ್ತೆ, ಇರ್ತೀವಿ ಹೇಳು. ನಮ್ಗಿಲ್ಲಿ ಇರೋಕ್ಕಾಗಲ್ಲ. ನಾನು ಒಬ್ಬೊಬ್ಬಳೆ, ನೀನು ಅಲ್ಲೂ ಇಲ್ಲೂ ಅವ್ರು ಇರುವಂತಕ್ಕೆ ಮಾತಾಡಕ್ಕೆ ಹೋಗ್ತೀಯ, ನನಗೂ ಒಬ್ಬಳೇ ಇರೋಕ್ಕಾಗಲ್ಲ. ಇವಾಗ ಕೈ ನೋಡಿದ್ರೆ ಹುಡುಗನ ಕರ್ಕೊಂಡೆಲ್ಲ ಆಟ ಆಡ್ಸಕ್ಕೆ ಹೋಗುತ್ತೆ, ಇಲ್ಲಾಂದ್ರೆ ಅವ್ರ ಮಂತಕ್ಕೆ ಹೋಗುತ್ತೆ. ನಾನು ಇಲ್ಲಿ ಮನೆ ಕವಲಿಗೆ ನಾನು ಇರಬೇಕು, ಅವ್ರು ಬೋದ್ತಾರೆ ಮಧ್ಯಾಹ್ನ ಹೊತ್ನಾಗ, ಯಾರೂ ಇರಲ್ಲ, ಬೇಜಾರಾದಂಗೆ ಆಗುತ್ತೆ. ನಾನು ರೂಮ್ ಒಳಗೆ ಕುತ್ಕೊಂಡಿದ್ದೀನಿ. ನೆನ್ನೆ ರೂಮ್ ಒಳಗೆ ಕುತ್ಕೊಂಡಾಗ ಅವ್ರು ಬಂದರು ಅಂದರೆ ನನಗೆ ಎಷ್ಟು ಭಯ ಆಗಿರಬೇಡ. ಹಿಂಗೇ ನೋಡ್ತಾರೆ, ಹಿಂಗೇ ಇದು ಮಾಡ್ತಿರ್ತಾರೆ. ಏನು ಹಂಗೆ ನನಗೊಂಥರ ದೃಷ್ಟಿಲಿ ನೋಡ್ತಾರೆ, ನನಗೆ ಭಯ ಆಗುತ್ತೆ. ನನಗೊಬ್ಬಳೇ ಇರೋಕ್ಕಾಗಲ್ಲ, ಅದಕ್ಕಾಗಿನ ನನಗಿರೋಕ್ಕಾಗಲ್ಲ ನನ್ನ ಪಾಡಿಗೆ ನಾನು. ಅದಕ್ಕೇನೆ ನಾವು ಬೇರೆ ಮನೆಗೆ ಹೋಗ್ತೀವಿ. ಹೋಗಳನ್ನ ಯಾರೂ ಬೇಡ ಅಂದಿಲ್ಲ. ನೀನು ನಮ್ಮ ಅಣ್ಣನ ಬಗ್ಗೆ ಹಿಂಗೆಲ್ಲ ಹೇಳ್ಬೇಡ, ಸರಿನಾ? ನಮ್ಮ ಅಣ್ಣನ ಬಗ್ಗೆ ಈ ರೀತಿ ಎಲ್ಲ ಮಾತಾಡಿದ್ವಿ ಅಂದರೆ ನನಗೆ ಇಷ್ಟ ಆಗಲ್ಲ. ನಮ್ಮ ಮೂವರು ಅಣ್ಣ ಇರೋನು ಹಂಗೇನೆ, ಯಾರು ಅಂಥವ್ರಿಲ್ಲ. ಯಾರಿಗೇನು ಮೋಸ ಮಾಡಿಲ್ಲ, ಯಾರಿಗೇನಂತ ಅನ್ಯಾಯ ಮಾಡಿಲ್ಲ. ಹಂಗೆಲ್ಲ ಹುಟ್ಟಿಸ್ಕೊಂಡು ಮಾತಾಡಬೇಡ ನೀನು. ನಡೀರಿ ಸುಮ್ಮನೆ, ನಾವು ನೋಡ್ಕೊಂಬರೋದು ನಡೀರಿ. ನಮ್ಮ ಬಾಡಿಗೆ ಮನೆ ನೋಡ್ಕೊಂಬಂದು ನಮ್ಮ ಪಾಡಿಗೆ ನಾವು ಬೇರೆ ಇರ್ತೀವಿ. ಸುಮ್ಮನೆ ಯಾಕೆ? ಹೋಗ್ರಿ. ನಿಮ್ಮ ಪಾಡಿಗೆ ನೀವು ಹೋಗ್ರಿ, ಯಾರೇನು ಬೇಡ ಅಂದಿಲ್ಲ. ಹೋಗ್ರಮ್ಮ, ಹೋಗ್ರಿ. ಅಲ್ಲ, ಬೇರೆ ಹೋಗೋಕ್ಕಾಗಿ ಏನು ಹುಟ್ಟಿಸ್ಕೊಂಡು ಮಾತಾಡ್ತಾಳೆ ನೋಡು. ಬೇರೆ ಮನೆ ಮಾಡ್ಕೊಂಡು ಹೋಗೋಣ. ಇವಾಗ ಒಂದಿಷ್ಟ ಅವ್ನಿಗೊಂದು 5,000 ಸಂಬಳ ಜಾಸ್ತಿ ಮಾಡ್ಯವ್ರೆ, ಅದಕ್ಕೆ ಬಿಡು ಏನು ಹೆಂಗೋ ಇರ್ಬೋದಲ್ಲ, 5,000 ಸಂಬಳ ಜಾಸ್ತಿ ಮಾಡ್ಯವ್ರೆ ಅಂತ ಹೇಳಿ ಇಲ್ಲೋದಿದ್ದು ಮಾಡ್ತಾಳೆ. 5,000 ಸಂಬಳ ಸ್ಯಾನೆ ಅಂದರೆ ಹೆಂಗೆ ಬೇಕಾದ್ರೂ ನಾವು ಇರ್ಬೋದಲ್ಲ, ಇರೋರಿಬ್ರು. ಇಲ್ಲೆಲ್ಲನೇ ಇವ್ರಿಗೆ ಯಾಕೆಲ್ಲ ಇದು ಮಾಡಬೇಕು, ಮನೆಗೆಲ್ಲ ಅವನು ತರತ್ಕೊ, ನಮ್ಮ ಹುಡುಗಗೆ ಬೇರೆ ಅದು ಇದು ಕೊಡಿಸ್ತಾ ಇರ್ತಾನೆ. ಅದಕ್ಕೇ ಇವ್ರ ಹುಡುಗೆಲ್ಲ ಕೊಡಿಸ್ತಾನೆ ಅಂತ ಹೇಳಿ ಏನೇನೋ ಹೊಟ್ಟೆ ಹುರ್ಕೊಂತಾಳೆ. ಅದಕ್ಕೇ ನಾನು ಇಲ್ಲಿ ಇರಲ್ಲ, ಬೇರೆ ಹೋಗ್ತೀನಿ ಅಂತ ಅಂಬಾಳು. ಅದಕ್ಕಾಗಿ ಹಿಂಗೆ ಹುಟ್ಟಿಸ್ಕೊಂಡು ಹೇಳ್ತಾಳೆ ನಿಲ್ಲುನ ಬಗ್ಗೆ. ನಾಚಿಕೆ ಆಗಲ್ವೇ? ಅವ್ನು ನಮ್ದರ ಭಯ ಕೂಳ್ಬಿಡ್ಬೇಕು ಕಣಮ್ಮ. ಅದೇ ಮತ್ತೆ ಸುಮ್ಮನೆ ಅಂದರೆ ಯಾಕೆ ಹೋಗ್ತೀರಾ ಏನು ಎತ್ತ ಅಂತಾರೆ. ಅದಕ್ಕೇ ಸುಮ್ಮನೆ ಹಿಂಗೆ ಹೇಳೋಣ ಅವನ ಮೇಲೆ ಹುಟ್ಟಿಸ್ಕೊಂಡು ಅಂತ ಹೇಳ್ತಾ ಇದ್ದಾಳೆ. ಹುಟ್ಟಿಸ್ಕೊಂಡು ಹೇಳ್ತಾ ಇದ್ದಾಳೆ ನೋಡಮ್ಮ, ಹೆಂಗಿದ್ದಾಳು. ಹುಟ್ಟಿಸ್ಕೊಂಡು ಹೇಳೋಕ್ಕಾಗೇನ ಇವಳು? ಹುಟ್ಟಿಸ್ಕೊಂಡು ಹೇಳ್ತಾ ಇದ್ದಾಳೆ, ಭಾರಿ ಇದ್ದಾಳೆ ಇವಳು ಹುಟ್ಟಿಸ್ಕೊಂಡು ಹೇಳಕ್ಕೆ ಇವಳು. ಮತ್ತೆ ಹುಟ್ಟಿಸ್ಕೊಂಡು ಇದಕ್ಕೆ ಮಾತಾಡ್ತಿರೋದು. ನೋಡ, ನಾನು ನಿನ್ನೆ ಆಸ್ಪತ್ರೆಗೆ ಹೋಗಿದ್ದೆ, ಬಂದವನೇ ಒಳಕ್ಕೆ. ಅವನು ಒಳಕ್ಕೆ ಬರ್ತಾನೆ. ಅದಕ್ಕೆ ಇವಳು ಮನೆ ಪಟ್ಕೊಂಡ್ರೆ ಅಯ್ಯೋ ಅವ್ರಿಗೆ ಮದುವೆ ಇಲ್ಲ, ಹೆಂಡ್ತಿಲ್ಲದಕ್ಕೆ ನನ್ನ ಒಂಥರ ನೋಡ್ತಾರೆ. ಒಂಥರ ದೃಷ್ಟಿಲಿ ನನ್ನ ನೋಡ್ತಾರೆ. ಹಂಗೆ ಹಿಂಗೆ ಅಂತ ಇವಳೇ ಅನ್ಕೊಂತಾಳೆ, ಇವಳೇ ಕಲ್ಪನೆ ಮಾಡ್ಕೊಂತಾಳೆ. ಈಗಳಮ್ಮ ಅವನು ಇಲ್ಲೋಡು, ನನ್ನಂತೂ ತಾಯಿ ಸಮಾನ ನೋಡ್ತಾನೆ ಕಣಮ್ಮ. ಅವಳನ್ನು ಹಂಗೇನೆ. ಇವತ್ತು ನಮಗೆ ಇವರೇನೆ, ನಮ್ಮ ಅತ್ಕೆರೇನೆ ಇವತ್ತು ನನಗೆ ಆಗ್ಯವ್ರೆ, ನಾನು ನೋಡ್ಕೊಂಡವ್ರೆ ಅಂತ ಹೇಳೋಳು. ನನ್ನ ತಾಯಿ ಸಮಾನ ನೋಡ್ತಾನೆ ಕಣಮ್ಮ. ಅವ್ನು ಅನ್ಬಾರ್ದು ಇವತ್ತು. ಅವನ್ನ ಹೆಂಗಾನು ಅಂಬಕ್ಕೆ ಮನ್ಸ್ಬಿಟ್ಟು ಸುಮ್ಮನೆ ಹುಟ್ಟಿಸ್ಕೊಂಡು ಮಾತಾಡ್ತಾಳೆ. ಯಪ್ಪ, ಎಂತೆಂಥ ಜನ ಹೆಂಗೆ ಬೇಕಾದ್ರೂ ಮಾತಾಡ್ತಾರಲ್ಲಪ್ಪ ದೇವ್ರೆ ಅನಿಸುತ್ತೆ. ಹುಟ್ಟಿಸ್ಕೊಂಡು ನಾಲ್ಗೆ ಮೂಳೆ ಇಲ್ಲದ ನಾಲ್ಗೆ ಎತ್ಲ ತಿರ್ಕೊಂಡ್ಬೇಕಾದ್ರು ಹೆಂಗೆ ಬೇಕಾದ್ರೂ ಮಾತಾಡುತ್ತೆ ಅಂತೇಳಿ ಹೆಂಗೆ ಬೇಕಾದ್ರೂ ಮಾತಾಡ್ಬೋದಾಗಿ ಜಿಂಬೆ. ಅಚಿಚಿ ಹೆಂಗೆ ಮಾತಾಡ್ತಾಳೆ ನೋಡು. ಬಿಡು, ಹೋಗ್ಲೇಳು. ಹೋಗಿದ್ದು ಎಲ್ಲ ಅನುಭವಿಸ್ತಾ ಗೊತ್ತಾಗುತ್ತೆ, ಅನುಭವಿಸ್ಲೇಳು. ಹೋಗ್ಲೇಳು, ಸುಮ್ಮನೆ. ಮನೇಲಿನ ಬಗ್ಗೆ ಹುಟ್ಟಿಸ್ಕೊಂಡು ಹೆಂಗೆ ಹೇಳ್ತಾ ಇದ್ದಾಳೆ ನೋಡಿ ಇವಳು. ಹುಟ್ಟಿಸ್ಕೊಂಡು ಹೆಂಗೆ ಹೇಳ್ತಾ ಇದ್ದಾಳೆ ಬೇರೆ ಹೋಗೋದಕ್ಕಾಗಿ. ಹೋಗ್ಲೇಳು. ಆದರೆ ಹಿಂಗೆ ಹುಟ್ಟಿಸ್ಕೊಂಡು ಹಿಂಗೆಲ್ಲ ಹೇಳೋದು ತಪ್ಪು. ಇವಳು ಮಾಡಬಾರ್ದು, ಇಂಥ ಮಾತಾಡಬಾರ್ದು. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.